ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ, ತಿಂಡಿ ತಿನ್ನೋ ಟೈಮ್ ದೋಸೆ ಹಾಕ್ತಾ ಇದ್ದೀನಿ. ಇವತ್ತಿನ ದೋಸೆ ಸ್ಪೆಷಲ್ ಏನಂದರೆ ಇದು ಮಿಲೆಟ್ಸ್ ದೋಸೆ. ಮಿಲೆಟ್ಸ್ ದೋಸೆ ಹೇಗೆ ಮಾಡೋದು ಅಂತ ನೀವು ಕೇಳ್ಬೋದು. ಯಾವುದೇ ನೀವು ಮಿಲೆಟ್ ತೊಗೊಳ್ಬೋದು. ಅಕ್ಕಿನ ಜಸ್ಟ್ ರಿಪ್ಲೇಸ್ ಮಾಡಿ ಮಿಲೆಟ್ಟಿಂದ. ನಾನು ಆದಷ್ಟು ಬೆಳ್ಳಗಿರೋ ಅಂಥ ಮಿಲೆಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಲ್ಲೋಯಿಶ್ ಇರುತ್ತೆ, ಅದು ನಾನು ತೊಗೊಂಡಿಲ್ಲ. ಯಾಕೆ ಅಂದರೆ ದೋಸೆ ಸ್ವಲ್ಪ ಸಿಮಿಲರ್ ಕಾಣಲಿ ಅಂದ್ಬಿಟ್ಟು ಚೂರೆಲ್ಲೋ ಒಂದು 10% ಡಿಫ್ರೆನ್ಸ್ ಅನಿಸುತ್ತೆ. ಬಟ್ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂದ್ಬಿಟ್ಟು ನಾನು ಇವತ್ತು ಮಿಲೆಟ್ಸ್ದು ದೋಸೆ ಮಾಡ್ತಾಯಿದ್ದೀನಿ. ಸೊ ಯಾರ್ದು ತಿಂಡಿ ಆಗಿಲ್ಲ, ನಾನು ಫಸ್ಟ್ ಮಾಡ್ತಾ ಇದ್ದೀನಿ ಈಗ. ಯಾಕಂದರೆ ನಾನು ಎಲ್ಲರಿಗಿಂತ ಮುಂಚೆ ಎದ್ದಿರ್ತೀನಿ, ನನಗೆ ಬೇಗ ಹೊಟ್ಟೆ ಹಸಿಯುತ್ತೆ. ಸೊ ಸಾನು ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ, ಮಮ್ಮ ನೀನು ಇವತ್ತು ನನಗೆ ತಿನ್ನಿಸು ಆ್ಯಂಡ್ ನಾನಿವತ್ತು ದೋಸೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ನಾವಿವತ್ತು ನಮ್ಮ ಕೆಲಸನ ಸ್ವ್ಯಾಪ್ ಮಾಡ್ಕೊಂಡಿದ್ದೀವಿ. ಸಾನುಗೆ ತಿನ್ನಿಸೋ ಕೆಲಸ ನಂದು, ನಾನು ದೋಸೆ ಮಾಡ್ತಿದ್ನಲ್ಲ ಆ ಕೆಲಸ ಸಾನುದು. ಸೊ ಫಸ್ಟ್ ಟೈಮ್ ಸಾನು ಕಿಚನಾಗೆ ಅಂದರೆ ಸ್ಟವ್ ಹತ್ತಿರ ಬಂದು ನಾನು ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಸೊ ಅವಳಿಗೆ ತುಂಬ ಸಾರಿ ಕೇಳಿದ್ದಾಳೆ, ಬೇಡ ಮಗಳೇ ಯು ಆರ್ ಟೂ ಯಂಗ್ ಅಂತಲೇ ಹೇಳ್ತಾ ಇದ್ದೆ. ಬಟ್ ಇವತ್ತು ನಾನು ಪಕ್ಕ ನಿಂತ್ಕೊಂಡು ಮಾಡಿಸೋಣ ಅಂತ ಹೇಳಿಬಿಟ್ಟು ಪಕ್ಕನೇ ನಿಂತು ಮಾಡಿಸ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಹೇಳಿಕೊಟ್ಟೆ, ಬನ್ನಿ ಇವತ್ತು ಕಲಿತಾಳ ನೋಡೋಣ. ಈಗ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಬನ್ನಿ ನೋಡೋಣ ಸ್ನೇಹಿತರೆ. ಸಾನು ಹಾಕಿರೋ ಫಸ್ಟ್ ದೋಸೆ ನನ್ನ ಹೆಲ್ಪ್ ಇಲ್ಲದೇನೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. 2 ಸಾರಿ ಹೇಳ್ಕೊಟ್ಟೆ, 3ನೇ ಸಾರಿ ಸ್ವಲ್ಪ ಹೆಲ್ಪ್ ಮಾಡಿದೆ, 4ನೇ ಸಾರಿಗೆ ಪರ್ಫೆಕ್ಟ್ ದೋಸೆ. ವೆರಿ ನೈಸ್ ಸಾನು. ಇನ್ಮೇಲೆ ನಾನು ಕುತ್ಕೊಂಡು ಅಲ್ಲಿ ನಂಗೆ ದೋಸೆ ಹಾಕ್ಕೊಡಿ ಅಂತ ಕೇಳ್ಬೋದಪ್ಪ. ನಿನಗೆ ಕುಕಿಂಗ್ ಇಷ್ಟನಾ ಬಂಗಾರಿ? ಹಾಂ, ಓಕೆ ಸರಿ. ನನ್ನ ಚಾನಲ್ ಹೆಂಗೂ ಐಡಲ್ ಆಗಿದೆ, ಕುಕ್ ವಿತ್ ಸಾನು ಅಂತ ಮಾಡ್ಬಿಡೋಣ, ಓಕೆನಾ? ಹೆಂಗೂ ಸಮ್ಮರ್ ವೆಕೇಶನ್ಸ್ ಈಗ. ಓಕೆ, ಸೊ ಎಕ್ಸ್ಪೆಕ್ಟ್ ಮಾಡಿದ ಈ ಚೇಂಜಸ್ನ ನಮ್ಮ ಚಾನಲ್. ಈಗ ರಾಜೇಶ್ ಕದಂ ವ್ಲಾಗ್ಸ್ ಇರೋದು. ಕುಕ್ ವಿತ್ ಸಾನು ಇಲ್ಲ, ಡಾಡಾ ಆ್ಯಂಡ್ ಸಾನು ಇಲ್ಲ, ಸಾನ್ವಿ ಡಾಟರ್ ಆಫ್ ರಾಜೇಶ್. ಹಿಂಗೆ ಆ ಥರ ಕನ್ವರ್ಟ್ ಮಾಡ್ಬಿಡೋಣ ಸೋನಾ. ನಾನು ನೀನು ಕುಕ್ ಮಾಡೋಣ, ಮಮ್ಮ ಕೂತ್ಕೊಂಡು ಆರಾಮಾಗಿ ಇರಲಿ, ನಾವಿಬ್ರು ಡಿಶ್ ವೆರೈಟಿ ಡಿಶ್ ಮಾಡ್ಕೊಡೋಣ. ನೋಡೋಣ ಯಾವತ್ತು ಶುಭ ಮುಹೂರ್ತ ಅಂತ ಗೊತ್ತಿಲ್ಲ, ಮಾಡುವ. ವಾವ್ ಬಂಗಾರಿ, ನೈಸ್. ತಲಿ ಈಗ ಸ್ನೇಹಿತರೆ, ನಾನು ಸಾನು ಇಬ್ಬರು ಶಾಪಿಂಗ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಸಾನುನ ಮೊದಲು ಕರ್ಕೊಂಡು ಹೋಗ್ತಾ ಇದ್ದೆ. ಅವಳು ಚಿಕ್ಕವಳಾಗಿದ್ದಾಗ, ನರ್ಸರಿ LKG ಇದ್ದಾಗ, ಸ್ಕೂಲಿಂದ ಬರಬೇಕಾದ್ರೆ ಹಾಗೆ ಶಾಪಿಂಗ್ ಹೋಗ್ಬಿಟ್ಟು ವಾರಕ್ಕೊಂದ್ಸರಿ ತರಕಾರಿಗಳನ್ನೆಲ್ಲ ತೊಗೊಂಡು ಬರ್ತಾಯಿದ್ದೆ. ಈ ಹುಡುಗಿ ದೊಡ್ಡವಳಾಗ್ತಾ ಅಲ್ಲಿ ನೋಡಿದ್ದನ್ನೆಲ್ಲ ಕೇಳೋಕ್ಕೆ ಶುರು ಮಾಡಿದ್ಲು. ಅಮ್ಮ ಅದು ಎಲ್ಲಿ ತರಕಾರಿ ತೊಗೊಳೋದಕ್ಕೆ ಹೋದರೆ ಅಲ್ಲಿ ಏನು ನೋಡಿದ್ರೂ ಕೇಳೋದು. ಅದಕ್ಕೆ ಪಾಪ ಯಾಕೆ ಅವಳಿಗೆ ಬೇಜಾರು ಮಾಡ್ಬೇಕು, ತೆಗೆಸ್ಕೊಡಲ್ಲ ಅಂದ್ಬಿಟ್ಟು ಕರ್ಕೊಂಡೇ ಹೋಗೋದು ಬಿಟ್ಬಿಟ್ಟೆ. ಎಷ್ಟು ಅಂತ ಬೇಡ ಅಂತೀರಾ, ಎಷ್ಟು ಅಂತ ತೆಗೆಸ್ಕೊಡ್ತೀರಾ ಎಲ್ಲನೂ. ಅದಕ್ಕೆ ಆಮೇಲೆ ಅವಳು ಸ್ಕೂಲ್ಗೆ ಬಿಟ್ಬಿಟ್ಟು ಆಮೇಲೆ ಶಾಪಿಂಗ್ ಮಾಡಿ ಬರ್ತಾಯಿದ್ದೆ. ಬೇರೆ ಕೆಲಸನೂ ಇದೆ, ಸ್ವಲ್ಪ ಲೈನಿಂಗ್ ಬಟ್ಟೆ ತೊಗೊಳ್ಬೇಕು. ಸೊ
ಹೊರಗಡೆ ಈಗ ಹೋದರೆ ಸುಮಾರು ಮೋರ್ ದನ್ 1 hour ಆಗುತ್ತೆ. ಅಲ್ಲಿ ತರಕಾರಿ ತೊಗೊಳೋದಕ್ಕೇ ಬಿಲ್ಲಿಂಗಿಗೆ ಅಷ್ಟೊಂದು ಕ್ಯೂ ಇರುತ್ತಾ, ಅಲ್ಲೇ 3/4 ಗಂಟೆ 1 ಗಂಟೆ ಆಗಿಬಿಡುತ್ತೆ. ಈಗ ನಂದು ಬ್ಯಾಂಗಲ್ ತೊಗೊಂಡಿದ್ನಲ್ವ ಸಿಲ್ವರು, ಅಲ್ಲಿಗೆ ಹೋಗಬೇಕು. ಅದರದ್ದು ಒಂದು ಸ್ಟೋನ್ ಬಿದ್ದೋಗಿದೆ. ಸೊ ಅಲ್ಲಿಗೂ ಹೋಗಿ ಬರೋ ತನಕ ಲೇಟ್ ಆಗುತ್ತೀಗ. ಇದು ಸಾನು ಜ್ಯೂಸ್ ಪಾಪ್ಸಿಕಲ್ಸ್ ಆಗಿ ಮಾಡಿ ಮ್ಯಾಂಗೋ ಕ್ಯಾಂಡಿ ತಿಂತಾ ಇರೋದು. ಅದೇ ಟೇಸ್ಟ್ ಇದೆಯಾ, ಚೇಂಜ್ ಆಗಿದೆಯಾ? ಸೇಮ್ ಸಪ್ಪೆ ಅನಿಸುತ್ತಾ ಇಲ್ವಾ? ಸೇಮ್ ಇದೆಯಾ? ನೋಡ್ಬಿಡು, ಅಲ್ಲಿ ಇನ್ನೊಂದು ಇದೆಯಲ್ಲ, ತಿಂತೀನಿ ನೀನು. ಸೊ ಜ್ಯೂಸ್ ಕೊಡೋ ಬದಲು ಈ ಥರ ತಣ್ಣಕ್ಕೆ ಕೊಟ್ಟರೆ ಓಹೋ ಐಸ್ ಕ್ರೀಮ್ ಅಂತ ಎಂಜಾಯ್ ಮಾಡ್ತಾರೆ. ಐಸ್ ಕ್ಯಾಂಡಿ ಪಾಪ್ಸಿಕಲ್. ರಾಜೇಶ್ ಅವ್ರು ತಿನ್ನೋದೇ ಇಲ್ಲ, ಒಂದು ಸಾರಿ ಲಿಕ್ ಮಾಡಿ ಸಾಕು. ಜ್ಯೂಸು ಮ್ಯಾಂಗೋ ಜ್ಯೂಸ್ ಇದೆಯಲ್ವಾ, ಮ್ಯಾಂಗೋ ಮಾಡಿರೋದಲ್ಲ, ರೆಡಿ ಜ್ಯೂಸು. 12:15 ಆಗಿರಲಿಲ್ಲ ಸ್ನೇಹಿತರೆ ಹೋದಾಗ. ಅದಕ್ಕಿಂತ ಮುಂಚೆನೇ ಹೋಗಿದ್ದು. ಮನೆಗೆ ಬಂದಾಗ 2:15, ಅಂದರೆ ಎಷ್ಟೊತ್ತು 2 hour ನಾವು ಸುತ್ತಾಡಿರೋದು. ಅಲ್ಲಿ ಹೊರಗಡೆ ಎಷ್ಟು ಬಿಸಿಲಿದೆ ಅಂದರೆ, ಹೊರಗಡೆ ಹೋಗಿದ್ದು 1 hourಗೆ ನೀರು ಕುಡಿಬೇಕು ಅಂತ ಅನ್ಸೋದಕ್ಕೆ ಶುರು ಆಗೋಯ್ತು. ಸದ್ಯಕ್ಕಲ್ಲಿ ವಾಟರ್ ಮೆಲನ್ ಕಟ್ ಮಾಡಿ ಇಟ್ಟಿದ್ರು ಟೇಸ್ಟಿಂಗಿಗೆ ಅಂತ ಹೇಳಿಬಿಟ್ಟು. ಅಂದರೆ ನಾವು ಸೂಪರ್ ಬಜಾರ್ಗೆ ಹೋಗಿದ್ವಲ್ಲ, ಅಲ್ಲಿ ಸದ್ಯ ಇಬ್ಬರು 2 ಪೀಸ್ ತಿಂದ್ಕೊಂಡು ಸಮಾಧಾನ ಆದ್ವಿ. ಇಲ್ಲ ಅಂದರೆ ಏನೂ ಶಾಪಿಂಗ್ ಬೇಡ, ನಡಿ ಹೋಗೋಣ ಅಂದ್ಬಿಟ್ಟು ವಾಪಸ್ ಬಂದುಬಿಡ್ಬೇಕಾಗಿತ್ತು. ಮನೆಗೆ ಬಂದಮೇಲೆ ಅಷ್ಟು ಲೇಟ್ ಆಗಿಬಿಟ್ಟಿದೆ. ಏನು ಮಾಡ್ತೀರಾ ಅಡುಗೆ ಅವಾಗ? ಆಮೇಲೆ ನೆನಪಾಯಿತು, ನೆನೆ ಸ್ವಲ್ಪ ಸಾರಿದೆ, ಅದು ಇವತ್ತು ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಬೇರೆದು ಮಾಡೋದಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ ನೋಡಿ. ನಾನು ಬಂದಮೇಲೆ ಮ್ಯಾಂಗೋ ಕ್ಯಾಂಡಿ ತಿಂದ್ಕೊಂಡು ನೀರು ಕುಡಿದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ ನೋಡಿ. ಆಮೇಲೆ ಈಗ ಎದ್ದು ಹೊಟ್ಟೆ ಹಸಿತಾ ಇದೆ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಬೆಳಿಗ್ಗೆ ತಿಂಡಿ ಮಾಡಿಬಿಟ್ಟು ಹೋಗಿದ್ದು. ನಾನು ಶೆಲ್ಫ್ ಕೂಡ ಕ್ಲೀನ್ ಮಾಡಿರಲಿಲ್ಲ. ಸೊ ಅದನ್ನು ಕ್ಲೀನ್ ಮಾಡಿಕೊಂಡು ಅನ್ನ ಮಾಡಿ ಸಾರಿಗೆ ಸ್ವಲ್ಪ ತಡ್ಕ ಹಾಕಿ, ಅಂದರೆ ಫ್ರೆಶ್ ಸಾರು ಥರ ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು ಎಣ್ಣೆಗೆ ಸ್ವಲ್ಪ ಟೊಮ್ಯಾಟೊ ಕಟ್ ಮಾಡಿ ಹಾಕ್ತೆ. ಇವು ಒಗ್ಗರಣೆ ಕೊಡ್ತೀವಲ್ವ, ಒಗ್ಗರಣೆ ಕೊಡಬೇಕಾದ್ರೆ ಏನು ಮಾಡ್ತೀವಿ, ಬೆಳ್ಳುಳ್ಳಿನ ಫ್ರೈ ಮಾಡ್ತೀವಿ. ಅದೇ ಥರ ಟೊಮ್ಯಾಟೊನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಬಿಟ್ಟು ಸ್ವಲ್ಪ ಕಲರ್ ಬರುತ್ತೆ, ಹಾಗೆ ಸ್ವಲ್ಪ ಹುಳಿ ಕೂಡ ಆ್ಯಡ್ ಆಗುತ್ತೆ, ಸ್ವಲ್ಪ ಫ್ರೆಶ್ ಆಗುತ್ತೆ. ಆ ಥರ ಮಾಡಿ ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಬಜ್ಜಿ ಮಾಡೋಣ. ತುಂಬ ದಿನಗಳಾಯಿತು ನಾನು ಡೀಪ್ ಫ್ರೈ ಮಾಡಿ, ಬಟ್ ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೀನಿ. ಇಷ್ಟ ಆಯ್ತು ನೋಡಿ ಬೆಳಗ್ಗೆಯಿಂದ. ಸ್ಟೀಲ್ ಬಾಣಲಿಯಲ್ಲಿ ಡೀಪ್ ಫ್ರೈ ಮಾಡಿದಾಗ, ಎಸ್ಪೆಷಲಿ ಹೈ ಫ್ಲೇಮಲ್ಲಿ ಮಾಡಿದಾಗ ನೋಡಿ ಈ ಥರ ಆಗುತ್ತೆ ಅಲ್ವಾ. ಯಾವುದೇ ಬಾಣಲಿಯಲ್ಲಿ ಮಾಡಿದ್ರು ಈ ಥರ ಆಗುತ್ತೆ. ಬಟ್ ಬೇರೆ ಅಲ್ಯೂಮಿನಿಯಮ್ದು, ಸಿಲ್ವರ್ ಬಾಣಲಿಯಲ್ಲಿ ಮಾಡಿದ್ರೆ ಅದು ಸ್ವಲ್ಪ ಉಜ್ಜಿ ತೆಗೆದುಬಿಡ್ಬೋದು, ಸ್ಕ್ರ್ಯಾಚ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸ್ಟೀಲು ತುಂಬಾ ಸ್ಕ್ರ್ಯಾಚ್ ಆಗುತ್ತೆ ಆ್ಯಂಡ್ ಅಷ್ಟೊಂದು ಈಸಿಯಾಗಿ ಅಲ್ಯೂಮಿನಿಯಂ ಥರ ಹೋಗೋದಿಲ್ಲ. ಸೊ ಇದನ್ನು ಹಾಗೆ ಬಿಟ್ಬಿಟ್ರೆ ಫಾರ್ ಲೈಫ್ ಲಾಂಗ್ ಹಾಗೆ ಇದ್ಬಿಡುತ್ತೆ. ಅದಿನ್ನ ಜಾಸ್ತಿ ಗಟ್ಟಿ ಆಗ್ತಾ ಹೋಗುತ್ತೆ, ನೋಡೋದು ಕೂಡ ಚೆನ್ನಾಗಿರೋದಿಲ್ಲ. ಸೊ ಇದನ್ನು ತೆಗೆಯೋದಕ್ಕೆ ಒಂದು ಟಿಪ್ಪನ್ನು ಫಾಲೋ ಮಾಡಿದ್ದೀನಿ ಇವತ್ತು. ಸೊ ಬನ್ನಿ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ. ಬಾಣಲಿಯಲ್ಲಿ ನೀರು ತುಂಬಿದ್ದೀನಿ. ಈ ನೀರಿಗೆ ನಾನೀಗ 1 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ತೀನಿ. ಅಂದರೆ ಎಲ್ಲಿ ಕರೆ ಇದೆ ಅಲ್ವಾ, ಅದು ಸಾಫ್ಟ್ ಆಗಬೇಕು ಅಂದರೆ ನಾವು ನೀರಲ್ಲೇ ಅದು ಸಾಫ್ಟ್ ಮಾಡಬೇಕು. ಸೊ ಬಿಸಿ ನೀರು, ಅದ್ರ ಜೊತೆ ಸೋಡಾ, ಅದ್ರ ಜೊತೆ 1 ಸ್ಪೂನು ಡಿಟರ್ಜೆಂಟು, ಇಷ್ಟು ಹಾಕ್ಬಿಟ್ಟು ನಾನು ನೀರನ್ನು ಕುದಿಸ್ತಾ ಇದ್ದೀನಿ. ಡಿಟರ್ಜೆಂಟ್ ಹಾಕಿರೋದ್ರಿಂದ ನೊರೆ ಬಂದಿದೆ. ಇದರಿಂದ ಎಣ್ಣೆ ಕಟ್ಟಿರೋದೆಲ್ಲ ಸಾಫ್ಟ್ ಆಗುತ್ತೆ. ಸಣ್ಣ ಉರಿ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ಅದು ಉಕ್ಕು ಬರ್ತಾ ಇದೆ ಅಂದರೆ ಮುಚ್ಚಳ ತೆಗೆದ್ಬಿಡಿ. ಈಗ ನೋಡಿ ಬಿಸಿನೇ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ನೀರೆಲ್ಲ ಸುರಿದ್ಬಿಟ್ಟು ನಾವೀಗ ಇದನ್ನು ಉಜ್ಜಬೇಕು. ಅಂದರೆ ಸಾಫ್ಟ್ ಆಗಿರುತ್ತೆ ಆ ಎಣ್ಣೆ ಕಲೆಗಳೆಲ್ಲ, ಇವಾಗ ಉಜ್ಜಿದ್ರೇ ಒಳ್ಳೆಯದು. ನೀವು ತುಂಬಾ ಬಿಸಿ ತಗಲುತ್ತೆ ಅನ್ನೋ ಹಾಗಿದ್ರೆ ಕೈಗೆ ಗ್ಲೌಸ್ ಬರುತ್ತಲ್ವ, ಆ ಗ್ಲೌಸ್ನ ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಹೋಗುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಇದು ಟಫಸ್ಟ್ ಏನು ಹೋಗೋದಿಲ್ಲ. ತಣ್ಣಗಾದ್ಮೇಲೆ ಮಾಡ್ತೀನಿ ಅಂತ ಹೇಳೋದಾದರೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ಅಂದ್ಬಿಟ್ಟು. ಜಾಸ್ತಿ ರಬ್ ಮಾಡಬೇಕು ಅಂತ ಇಲ್ಲ, ಬಟ್ ಸ್ಕ್ರಬ್ ಅಂತೂ ಮಾಡಬೇಕು. ನಾವು ಮೊದಲು ಮಾಡಿದ್ವಲ್ಲ ಆವಾಗ ಹೋಗಲೇ ಇಲ್ಲ, ಅಷ್ಟೇ ಪ್ರೆಷರ್ ನಾನು ಇವಾಗ ಹಾಕ್ತಾ ಇದ್ದೀನಿ. ಅಷ್ಟರಲ್ಲೇ ಇದು ಹೋಗ್ತಾ ಇದೆ. ಸೊ ಹಿಂದೆಗಡೆ ಕೂಡ ಅದು ಎಣ್ಣೆದು ಎಲ್ಲನೂ ಕಲೆ ಕಟ್ಟಿರುತ್ತಲ್ವಾ, ಈ ಥರ ನೀವು ಯಾವುದೇ ಪಾತ್ರೆಗಾದ್ರೂ ಒಂದ್ಸರಿ ಮಾಡಿ ನೋಡಿ.
ನನಗೆ ತುಂಬ ಸರಿ ಕೇಳಿದ್ದೀರಾ, ನಿಮ್ಮ ಬಾಣಲಿ ಹೇಗೆ ಅಷ್ಟೊಂದು ಬೆಳ್ಳಗಿದೆ, ಅಲ್ಯೂಮಿನಿಯಮ್ದು ಎಸ್ಪೆಷಲಿ ಒಬ್ರು ಕೇಳಿದ್ರು. ನಂದು ತುಂಬಾ ಕಪ್ಪಾಗ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಒಂದು ಸಾರಿ ಕಪ್ ಕಟ್ಟಿದ್ಮೇಲೆ ಅದನ್ನು ತೆಗಿಲಿಲ್ಲ ಅಂದರೆ ಅದು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ನೀವು ಸ್ವಲ್ಪದ್ರಲ್ಲೇ ಕ್ಲೀನ್ ಮಾಡ್ತಾ ಬನ್ನಿ. ಈ ಟಿಪ್ನ ನೀವು ಫಾಲೋ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಆದರೆ ಸೋಡಾ ಹಾಕಿದಾಗ ಅಲ್ಯೂಮಿನಿಯಂ ಅಥವಾ ಸಿಲ್ವರ್ ಜೊತೆ ಸ್ವಲ್ಪ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ನಾನು ಅದಕ್ಕೆ ಈ ಟಿಪ್ಪನ್ನು ಫಾಲೋ ಮಾಡಿ ಅಂತ ಹೇಳೋದಿಲ್ಲ. ನೀವು ಅದನ್ನು ಸ್ಕ್ರಬ್ ಮಾಡ್ತಾನೆ ತೆಗಿಬೋದು. ಆದರೆ ಸ್ಟೀಲ್ ಯಾವುದಾದ್ರೂ ಈ ಥರ ಆಗಿದೆ ಅಂದಾಗ ಸ್ಕ್ರ್ಯಾಚ್ ಬೀಳಬಾರ್ದು, ಸ್ವಲ್ಪದ್ರಲ್ಲೇ ಹೋಗಬೇಕು ರಬ್ ಮಾಡಿದ ತಕ್ಷಣವೇ ಅಂದಾಗ ನೀವು ಇದನ್ನು ಫಾಲೋ ಮಾಡಿ. ಸೊ ನೀವು ಟ್ರೈ ಮಾಡಿ ಒಂದ್ಸಾರಿ. ನಿಮಗೆ ಇಷ್ಟ ಆಯಿತಾ, ಯೂಸ್ಫುಲ್ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ಇವತ್ತು ರಾತ್ರಿ ಅಡುಗೆಗೆ ನಾನು ಆಲೂ ಮಟರ್ ಮಾಡೋಣ ಅಂತ ಇದ್ದೀನಿ. ಸೊ ಇದಕ್ಕೆ ಈರುಳ್ಳಿ ನೋಡಿ, ಅರ್ಧ ಬಟ್ಲಿಗಿಂತ ಜಾಸ್ತಿ ಇದೆ, ಮುಕ್ಕಾಲು ಬಟ್ಲು ಅಂತ ಅಂದ್ಕೊಳ್ಳಿ. ಇದು ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು, ದಪ್ಪ ಸಣ್ಣ ಹೇಗಾದರೂ, ಯಾಕಂದರೆ ಇದು ಮಸಾಲೆಗೆ ನಾವು ಹುರ್ಕೊಳ್ತಾ ಇರೋದು. ಇದು ಒಂದು ನಾರ್ತ್ ಇಂಡಿಯನ್ ಡಿಶ್ ಆಯಿತಾ. ಇದಕ್ಕೆ ನಾವೀಗ ಬೆಳ್ಳುಳ್ಳಿ ಒಂದು 8ರಿಂದ 10 ಎಸಳಾದರೆ ಸಾಕು. ತುಂಬಾ ಮೈಲ್ಡಾಗಿ ಫ್ಲೇವರ್ ಇದ್ದರೆ ಸಾಕು. 1 ಇಂಚ್ಗಿಂತ ಸ್ವಲ್ಪ ಕಡಿಮೆನೇ ಶುಂಠಿ, ಅಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಒಂದು 4 ಗೋಡಂಬಿನ ಸೇರಿಸ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇದಕ್ಕೆ 1 ಬಟ್ಲಷ್ಟು ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ. ಅಂದರೆ ಮುಕ್ಕಾಲು ಬಟ್ಲು ಈರುಳ್ಳಿ, 1 ಬಟ್ಲು ಟೊಮ್ಯಾಟೊ ನಾವು 3 ಜನಕ್ಕೆ ಇಷ್ಟು ತೊಗೊಂಡಿರೋದು. ನೀವು ಜಾಸ್ತಿ ಜನ ಅಂದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಇದು ಕೂಡ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಬೇಕು. 1-2 ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನದ ಪುಡಿ ಹಾಕೋದ್ರಿಂದ, ಸ್ವಲ್ಪ ಅರಿಶಿನದ ಪುಡಿ ಸೇರಿಸಿದ್ದೀನಿ, ಅದರಿಂದ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಈಗ ನೋಡಿ ಸಾಫ್ಟ್ ಆಗಿದೆ. ಇದನ್ನು ತೆಗೆದುಕೊಂಡು ನಾನು ತಣ್ಣಗಾದ್ಮೇಲೆ ರುಬ್ಕೊಳ್ತೀನಿ ನುಣ್ಣಗೆ. ಅದೇ ಬಾಂಡಿಯಲ್ಲಿ ನಾನು ಗೊಜ್ಜು ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಅದರಲ್ಲಿ ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಆಲೂಗಡ್ಡೆ ಸ್ನೇಹಿತರೆ ಎಲ್ಲಾನು ಒಂದೇ ಸಮ ಕಟ್ ಮಾಡ್ಕೊಳ್ಳಿ. ಒಂದು ದಪ್ಪ ಒಂದು ಸಣ್ಣ ಆದರೆ ಫ್ರೈ ಆಗೋದಿಲ್ಲ, ಒಂದೊಂದು ಫ್ರೈ ಆಗಿರುತ್ತೆ, ಒಂದೊಂದು ಆಗೋದಿಲ್ಲ. ಆ್ಯಂಡ್ ಇದು ಎಣ್ಣೆಯಲ್ಲೇ ಕುಕ್ ಆಗಬೇಕು. ನಾವು ಮಸಾಲೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬೇಯಿಸೋ ಹಾಗಿಲ್ಲ. ಇದೇ ಒಂದು ಫ್ಲೇವರ್ ಕೊಡುತ್ತೆ. ಸೊ ಅದ್ರ ಜೊತೆನೇ ಈಗ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ಕಿಪ್ ಕೂಡ ಮಾಡ್ಬೋದು. ಅದು ಫ್ರೈ ಆದಮೇಲೆ ಸ್ವಲ್ಪ ಗ್ರೀನ್ ಪೀಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಏನು ಇದಕ್ಕೆ ಮೇನ್ ಇರೋದೇ ಗ್ರೀನ್ ಪೀಸ್ ಹಾಗೂ ಆಲೂಗೆಡ್ಡೆ, ಅಂದರೆ ಆಲೂ ಮಟರ್. ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೋಝನ್ ಅಲ್ಲ, ಫ್ರೆಶ್. ನಾನು ತೆಗೆದು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ಸೊ ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ ಬೇಯೋದಕ್ಕೆ. ಇದಕ್ಕೀಗ ಚಿಲ್ಲಿ ಪೌಡರ್ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು, ಕೊರಿಯಾಂಡರ್ ಪೌಡರ್, ನಾವು ಚಿಲ್ಲಿ ಪೌಡರ್ ಎಷ್ಟು ಹಾಕಿರ್ತೀವೋ ಅದ್ರಲ್ಲಿ ಅರ್ಧ ಅಷ್ಟು ಸಾಕು, ಗರಂ ಮಸಾಲ ಒಂದು ಅರ್ಧ ಸ್ಪೂನು. ಇಷ್ಟನ್ನು ಒಂದು 10 ಸೆಕೆಂಡು ಹುರಿಬೇಕು ಎಣ್ಣೆಯಲ್ಲೇ. ಇದಕ್ಕೆ ನೀವು ಎಣ್ಣೆ ಹಾಕ್ಕೊಳ್ಳಿ ಅಥವಾ ಬಟರ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಿದ್ದೀನಿ. ಈಗ ರುಬ್ಕೊಂಡಿರುವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಇದು ಜಾಸ್ತಿ ಹೊತ್ತೇ ನಾವು ಬೇಯಿಸಬೇಕು, ಕುದಿಸ್ಬೇಕು ಅಂತೇನಿಲ್ಲ, ಯಾಕಂದರೆ ಇದು ಫ್ರೈ ಮಾಡಿರೋದಾಗಿರೋದ್ರಿಂದ ತುಂಬ ಬೇಗ ಎಣ್ಣೆ ಬಿಟ್ಕೊಳ್ಳುತ್ತೆ. ಇದಕ್ಕೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಗಟ್ಟಿ ಮಾಡಿಕೊಂಡ್ರೆ ನೀರು ಹಾಕ್ಬಿಟ್ಟು ಸಾಕು. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕಿಂತ ಥಿಕ್ಕು ಬೇಡ ಆ್ಯಂಡ್ ತುಂಬ ತೆಳ್ಳನೂ ಕೂಡ ಬೇಡ. ಉಪ್ಪು ಸೇರಿಸ್ಬಿಟ್ಟು ಒಂದು 5ರಿಂದ 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ. ಇದು ನೋಡಿ ಕುಕ್ ಆಗಿದೆ, ಮೇಲ್ಗಡೆ ಎಣ್ಣೆ ಬಿಟ್ಟಿದೆ. ಅಂದರೆ ನಾನು ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಜಾಸ್ತಿ ಕಾಣ್ತಾ ಇಲ್ಲ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ನೀವು ಕಸೂರಿ ಮೇಥಿ ಇದ್ದರೆ ಅದನ್ನು ಕೂಡ ಸೇರಿಸ್ಬೋದು. ಅದೇ ನಿಮಗೆ ಆ್ಯಡೆಡ್ ಫ್ಲೇವರ್ ಕೊಡುತ್ತೆ. ನಾನು ಎಣ್ಣೆ ಕಡಿಮೆ ಹಾಕಿದ್ನಲ್ಲ, ಕೊನೆಯಲ್ಲಿ ಬಟರ್ ಸೇರಿಸ್ತಾ ಇದ್ದೀನಿ. ಬಟರ್ ಕೂಡ ಒಂದು ಫ್ಲೇವರ್ ಕೊಡುತ್ತೆ. ನೀವು ಒಂದ್ಸರಿ ಹಾಕಿ ನೋಡಿ. ಲಾಸ್ಟಲ್ಲಿ ಅದನ್ನು ಕುಕ್ ಮಾಡಬೇಕಾದ್ರೆ ಹಾಕಿದ್ರೇ ಬೇರೆ ಫ್ಲೇವರ್, ಲಾಸ್ಟಲ್ಲಿ ಹಾಕಿದ್ರೇ ಬೇರೆ ಫ್ಲೇವರ್. ಓಕೆ ಸ್ನೇಹಿತರೆ, ಇದರೊಂದಿಗೆ ರೋಟಿ ಮಾಡ್ಕೊಳ್ಬೋದು ಅಥವಾ ಚಪಾತಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಿದು ತುಂಬಾ ಇಷ್ಟ. ಲಾಸ್ಟ್ ಸೆಟ್ ಇದು ನನ್ನ ಹತ್ರ ಇದ್ದಿದ್ದು ಪೀಸ್, ಗ್ರೀನ್ ಪೀಸ್ ಬಟಾಣಿ. ಸೊ ಅದರಲ್ಲಿ ನಾನು ಇದೇ ಗೊಜ್ಜು ಮಾಡಬೇಕು ಅಂತ ಹೇಳಿ ಎತ್ತಿಟ್ಟಿದ್ದೆ. ಸೊ ಈ ಸೀಸನ್ನ ಲಾಸ್ಟ್ ಬಟಾಣಿ ಸೀಸನ್ನ ಲಾಸ್ಟ್ ರೆಸಿಪಿ ಇದು ನಂದು. ಸೊ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಟ್ರೈ ಮಾಡಿ. ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ. ಇವತ್ತಿನ ಟಿಪ್ ಹಾಗೂ ರೆಸಿಪಿ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.